Hello friends, welcome back to my YouTube channel ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಇವತ್ತು ನಾನು ಇದೇನು ಅಂತ ಎಲ್ಲರಿಗೂ ಗೊತ್ತಾಯ್ತಾ, ಮೂಸಂಬಿ ಅಂತ ಅನ್ಕೊಂಬಿಡಿ. ಇದನ್ನ ಹೇರಳಿಕಾಯಿ ಮತ್ತೆ ನಮ್ಮ ಕಡೆ ಇದನ್ನ ಕಿರಳಿಕಾಯಿ ಅಂತ ಕರಿತೀವಿ. ಸೊ ಕಿರಳಿಕಾಯಿ, ನಿಂಬೆಹಣ್ಣು, ಇದೆರಡದು ಉಪ್ಪಿನಕಾಯಿ. ಅಂಗಡಿಯಲ್ಲಿ ತಗೊಂತೀವಲ್ಲ ಉಪ್ಪಿನಕಾಯಿ, ಅದಕ್ಕಿಂತ ಸೂಪರ್ ಆಗಿ ಮನೇಲಿ ನಾವು ಹೇಗೆ ಮಾಡ್ಕೊಬಹುದು ಅಂತ ನಾನು ನಿಮ್ಗೆ ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ. ಟೇಸ್ಟ್ ಆಗಿರುತ್ತೆ. ಒಂದಿನ 2 ದಿನ ಅಲ್ಲ, ಬರೋಬರಿ 1 ವರ್ಷದ ತನಕ ಇದನ್ನ ಇಟ್ಕೊಬಹುದು. ಇದನ್ನ ನೀಟಾಗಿ ವಾಶ್ ಮಾಡಿ ಕಾಟನ್ ಬಟ್ಟೆಲಿ ಕ್ಲೀನ್ ಮಾಡ್ಕೊಬೇಕು. ಇವಾಗ ಆಲ್ರೆಡಿ ನಾನು ವಾಶ್ ಮಾಡಿ ಕಾಟನ್ ಬಟ್ಟೆ ಕ್ಲೀನ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಗೂ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗಾದ್ರೆ ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾನು ಯಾವಾಗೆಲ್ಲ ಉಪ್ಪಿನಕಾಯಿ ಮಾಡ್ತೀನಿ, ಸೊ ನಾನು ಇದೇ ಜಾಡಿಲೇ ಹಾಕೋದು. ನಿಮ್ಮ ಹತ್ರ ಪಿಂಗಾಣಿ ಇದ್ದರೆ ಪಿಂಗಾಣಿಲೂ ಕೂಡ ಹಾಕ್ಬೋದು, ಗಾಜಿದ್ರೆ ಗಾಜಲ್ಲೂ ಕೂಡ ಹಾಕ್ಬೋದು. ಇವತ್ತೇನಂತಂದರೆ ಕಾಯಿನ ನೀಟಾಗಿ ಕಟ್ ಮಾಡಿ ನಾವು ಈ ಜಾಡಿಲಿ ಹಾಕಿ 2 ದಿನ ಕೊಳೆಯಕ್ಕೆ ಬಿಡಬೇಕು. ಸೊ ಯಾವ ಸೈಜಲ್ಲಿ ಕಟ್ ಮಾಡ್ಕೊಬೇಕು, ಯಾವ ಥರ ಕಟ್ ಮಾಡ್ಕೊಬೇಕು ಅಂತ ನಾನು ತೋರಿಸ್ತೀನಿ. 8 ನಿಂಬೆಕಾಯಿ 5 ಕಿರಳಿಕಾಯಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಮೊದಲು ನಾನು ನಿಂಬೆಕಾಯಿದು ಬೀಜ ಎಲ್ಲ ತೆಗಿತಾ ಇದ್ದೀನಿ. ಉಪ್ಪಿನಕಾಯಿ ಮಾಡಬೇಕಾದ್ರೆ ಬೀಜ ಏನಾದರೂ ಉಪ್ಪಿನಕಾಯಲ್ಲಿ ಸೇರಿಕೊಂಡ್ರೆ ಉಪ್ಪಿನಕಾಯಿ ಸಂಪೂರ್ಣವಾಗಿ ಹಾಳಾಗಿ ಕಹಿ ಬರುತ್ತೆ. ಹಾಗಾಗಿ ಒಂದು ಬಿಡದೇ ಬೀಜನ ತೆಗೀರಿ. ನಾನು ಒಂದು ನಿಂಬೆಕಾಯಲ್ಲಿ 2 ರೀತಿ ಸೈಜ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಅರ್ಧ ಪೀಸಲ್ಲಿ 3 ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಇಷ್ಟು ಚಿಕ್ಕ ಚಿಕ್ಕ ಸೈಜೇ ಸಾಕು ಅಂತ. ಎಲ್ಲ ನಿಂಬೆಹಣ್ಣು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ನಿಂಬೆಹಣ್ಣ ಫಸ್ಟ್ ಇವಾಗ ಡಬ್ಬೆಯಲ್ಲಿ ಹಾಕ್ತಾ ಇದ್ದೀನಿ. ಇದಾದಮೇಲೆ ಕಿರಳಿಕಾಯಿನೂ ಕೂಡ ಅದೇ ಸೈಜಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಸಿಗೋ ಥರ ಕಿರಳಿಕಾಯಲ್ಲಿ ಎಲ್ಲ ಬೀಜಗಳು ಸಿಗಲ್ಲ. ಸೊ ಕಟ್ ಮಾಡ್ಬೇಕಾದ್ರೆ ಬೀಜ ಸಿಗುತ್ತೆ, ಮರಿದೇನೆ ಆ ಬೀಜನೆಲ್ಲ ತೆಗೀರಿ. ಅದನ್ನು ಕೂಡ ಇದೇ ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು ನಾನು ಬೀಜ ತೆಗಿಬೇಕಾದ್ರೆ ಇದ್ರದ್ದು ರಸ ಬಂದಿತ್ತಲ್ವಾ, ಸೊ ಅದನ್ನು ಕೂಡ ನಾನು ಸೋದಿಸ್ಕೊತಾ ಇದ್ದೀನಿ. ರಸ ಮಾತ್ರ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ದೊಡ್ಡ ಡಬ್ಬಿಯಲ್ಲಿ ನನಗೆ 1/4 ಡಬ್ಬಿ ಆಗೋಷ್ಟು ನಿಂಬೆಕಾಯಿ ಕಿರಳಿಕಾಯಿ ಆಗಿದೆ. ಏನು ತೋರಿಸ್ತಾ ಇದ್ದೀನಿ, ಈ ಬೌಲ್ ಆಗೋಷ್ಟು ನಾನು 1 ಕಪ್ಪು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ವಾ, ಹುಳಿ ಅಲ್ವಾ, ಉಪ್ಪು ಅಡ್ಜಸ್ಟ್ ಆಗುತ್ತೆ, ತೊಂದರೆ ಏನಿಲ್ಲ. ಸೊ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪಿನ ಜೊತೆ. ಕಟ್ ಮಾಡಿ ನಾನು ಈ ಪ್ಲಾಸ್ಟಿಕ್ ಜಾಡಿಲಿ ಹಾಕೊಂಡಿದ್ದೀನಿ. ಉಪ್ಪಲ್ಲಿ ಈ ಕಾಯಿಗಳು ನೀಟಾಗಿ ನೆನಿಬೇಕು. ಹಂಗೆ ನೆನೆಯೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ರುಚಿನೂ ಕೂಡ ಚೆನ್ನಾಗಾಗುತ್ತೆ. ಉಪ್ಪಲ್ಲಿ ಹೇಳ್ಬೇಕು ಅಂದ್ರೆ ಕಿರಳಿಕಾಯಿ ನಿಂಬೆಕಾಯಿ ಕೊಳಿಬೇಕು. 2 ದಿನ ಬೇಕು. 1 ದಿನಕ್ಕೆ 2 ಸತಿ ಚೆನ್ನಾಗಿ ತಿರ್ಸ್ತಾ ಇರಬೇಕು. 2 ದಿನ ಆದ್ಮೇಲೆ ಉಪ್ಪಿನಕಾಯಿ ಮಾಡಬೇಕು. ತಿರ್ಗ್ಸೋದು ಮಾತ್ರ ಮರಿಬೇಡ್ರಿ. ಯಾಕೆಂದ್ರೆ ಒಂದ್ ಕಡೆ ಕೊಳ್ತಂಗಾಗಿರುತ್ತೆ, ಒಂದ್ ಕಡೆ ಆಗಿರಲ್ಲ. ಅದು ಒಂದ್ ಕಡೆ ಉಪ್ಪಲ್ಲಿ ನೆಂದಾಗ ಆಗಿರುತ್ತೆ, ಇನ್ನೊಂದ್ ಕಡೆ ನೆಂದಿರಲ್ಲ. ಹಂಗಾಗಿ ನಾವು ಕಾಯಿನ ಚೆನ್ನಾಗಿ ಸೌಟಲ್ಲಿ ತಿರ್ಗಿಸ್ಬೇಕು. ಓಕೆನಾ? 2 ಡೇಸ್ ಆದ್ಮೇಲೆ ನಾನು ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, 2 ದಿನ ಆಗಿದೆ. ಉಪ್ಪಿನಕಾಯಿಗೆ ಎಷ್ಟು ಹದ ಬೇಕೋ ಅಷ್ಟು ಚೆನ್ನಾಗಿ ಉಪ್ಪು ನೀರಲ್ಲಿ ನಿಂಬೆಕಾಯಿ ಕಿರಳಿಕಾಯಿ ಕೊಳ್ತಿದೆ. ಉಪ್ಪಿನಕಾಯಿ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂದರೆ ಮೆಂತ್ಯ, ಸಾಸಿವೆ ಮತ್ತು ಜೀರಿಗೆ ಬೇಕು. ಮೊದಲು 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1.5 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1/4 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ದಪ್ಪ ಸಾಸಿವೆ ಬೇಕಾದರೆ ಹಾಕೊಬೋದು. ಸಣ್ಣ ಊರಲ್ಲೇ ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಬೇಕು. ಸಿಹಿಬಾರ್ದು, ಸಿಹಿದ್ರೆ ಚೆನ್ನಾಗಿರಲ್ಲ. ಅದನ್ನ ನುಣ್ಣಗೆ ಪುಡಿ ಮಾಡಿಕೊಂಡು ನಾವೇನು ಇವಾಗ ಕೊಳಸಿ ಇಟ್ಕೊಂಡಿದ್ದೀವಲ್ವಾ, ಆ ಒಂದು ಕಾಯಿಗೆ ಈ ಪುಡಿನ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಎಷ್ಟು ಪುಡಿ ಹಾಕ್ತೀರಾ, ಯಾವ ರೀತಿ ಹುರಿತೀರಾ, ಅದ್ರ ಗಮಲದ ಮೇಲೆ ಉಪ್ಪಿನಕಾಯಿ ಟೇಸ್ಟು ಡಿಪೆಂಡ್ ಆಗುತ್ತೆ. ಇದಾದಮೇಲೆ ಮನೇಲೇ ಮಾಡಿರೋಂಥ ನಾನು 4 ಸ್ಪೂನು ಅಚ್ಚು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂತಂದರೆ ನೀವು ಬೇಕಾದ್ರೆ ಖಾರನ ಜಾಸ್ತಿ ಮಾಡ್ಕೊಬೋದು. ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಇವಾಗ ಎಲ್ಲ ಪುಡಿ ಮತ್ತು ಖಾರದ ಪುಡಿನ. ಈಗ ಉಪ್ಪಿನಕಾಯಿ ಒಗ್ಗರಣೆಗೆ ನಾನು 1/4 ಲೋಟ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದು ಕಾದಿರೋಂಥ ಬಾಣಲೆಗೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕಬೇಕು. ಅದು ಚಟಪಟ ಅಂತ ಸಿಡಿಬೇಕು. ಸಾಸಿವೆದು ಗಂಬಲ ಕೂಡ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಇವಾಗ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ಒಂದು 4 ಚಿಟಿಕೆಯಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಬೇಕು ಎಣ್ಣೆ. ಅಲ್ಲಿ ತನಕ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಎಣ್ಣೆನ ಹಾಕಕ್ಕೆ ಹೋಗಬೇಡಿ. ತಣ್ಣಗೆ ಹಾಕಾದ್ಮೇಲೆ ನೀವು ಸಂಪೂರ್ಣವಾಗಿರೋ ಎಣ್ಣೆನ ಉಪ್ಪಿನಕಾಯಿ ಜಾಡಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟೇ, ಇಲ್ಲಿಗೆ ಉಪ್ಪಿನಕಾಯಿ ಕತೆ ಮುಗೀತು. ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಸುಲಭವಾಗಿ ಒಂದು 2 ದಿನ ಟೈಮ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ಯಾವ ರೀತಿ ಆರೋಗ್ಯಕರವಾದ ಉಪ್ಪಿನಕಾಯಿನ ಮನೇಲೇ ಮಾಡ್ಕೋಬೋದು ಅಂತ ತಪ್ಪದೆ ಎಲ್ಲರೂ ಇದನ್ನ ಟ್ರೈ ಮಾಡಿ ನೋಡಿ. ಕಿರಳಿಕಾಯಿ ಅಂದರೆ ಏರಳೆಕಾಯಿ ಮತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೀಗೆ ತುಂಬ ಅಂದರೆ ತುಂಬ ಸುಲಭ. ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷಾನುಗಟ್ಟಲೆ ಇಟ್ಕೊಬೋದು. ಪಿತ್ತಕ್ಕೆ, ಕೆಮ್ಮಿಗೆ, ಶೀತಕ್ಕೆ ಪ್ರತಿಯೊಂದಕ್ಕೆ ಇದು ಒಳ್ಳೆಯದು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮರಿದೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲವ್ ಯು ಆಲ್.